ಓ ಡ್ಯಾಡಿ ಹೋಯ್ತಲ್ಲ ಡ್ಯಾಡಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ 2 ತಿಂಗಳು ಆ್ಯಕ್ಚುಲಿ ಹಿಂದೆ ಇದು. ನಾನು ಊರಿಗೆ ಹೋದಾಗ ಮಾಡಿಟ್ಕೊಂಡಿದ್ದೆ. ನೋಡಿ, ಇದು ನಮ್ಮ ಕಬ್ಬು ನಾವೇ ಬೆಳೆದಿರೋ ಅಂಥದ್ದು. ನಮ್ಮ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪಪ್ಪ ಏನು ಎದ್ವತ್ತದ್ವಿ ಏನು ತೊಗೊಂಬರಲ್ಲ. ಅವಾಗ ತಿಂದಂಗೆ ಕಟ್ ಮಾಡ್ಕೊಬಿಟ್ಟು ಬರ್ತಾರೆ. ಎಲ್ಲರಿಗೂ ಇಷ್ಟ ಈ ಕಬ್ಬು. ಅದೆಷ್ಟು ರುಚಿಯಾಗಿರುತ್ತೆ ಅಂದರೆ ಈ ಟೈಮಲ್ಲಿ ಕಬ್ಬು ಕೆಲವು ಟೈಮಲ್ಲಿ ಅಷ್ಟು ರುಚಿಯಾಗಿರುತ್ತಂತೆ. ಸೊ ಅಷ್ಟು ಚೆನ್ನಾಗಿತ್ತು. ನಮ್ಮ ಪಪ್ಪ ಹಾಗೆ ಮಕ್ಕಳೆಲ್ಲ ಇರೋಲ್ಲ, ಹಾಗೆ ಕಟ್ ಮಾಡ್ಕೊಂಬಂದು ಚಿಕ್ಕ ಚಿಕ್ಕ ಬಿಲ್ಲೆ ಮಾಡಿ ಮಕ್ಕಳು ತಿನ್ನೋ ಹಾಗೆ ಸಿಪ್ಪೆಲ್ಲ ತೆಗೆದು ಕ್ಲೀನಾಗಿ ಕಟ್ ಮಾಡಿಕೊಡ್ತಾರೆ. ಯಾವಾಗಲೂ ಅಷ್ಟೇ, ನಮ್ಮ ಚಿಕ್ಕವರಿದ್ದಾಗಲೂ ನಮ್ಮ ಶಿವಪ್ಪನೂ ಪಪ್ಪನೂ ಹೀಗೆ ಮಾಡ್ಕೊಡ್ತಾಯಿದ್ರು. ಹಾಗೆ ಇವತ್ತು ಮನೆ ಹತ್ರನೇ ಸ್ವಲ್ಪ ಕೆಲಸ ಇತ್ತು, ತೋಟದ ಹತ್ರ ಜನ ಬಂದಿದ್ದರು. ಅವ್ರನ್ನ ಬಿಟ್ಟು ಬರೋಕ್ಕೆ ಅಂತ ಪಪ್ಪ ಸಂಜೆ ಟೈಮ್ ಹೋಗ್ತಾರಲ್ಲ ಜೀಪಲ್ಲಿ, ಹಾಗೆ ಸಂಜೆ ನಮಗೂ ಸ್ವಲ್ಪ ಫ್ರೀ ಆದಂಗೆ ಆಗುತ್ತೆ ಅಂತ ಹೋಗ್ಬಿಟ್ಟು ಬಂದ. ಅಂದರೆ ಒಂದು ಊರಿಗೆ ಹೋದರೆ ಇನ್ನೊಂದು ಊರಿಂದ ಬರೋ ಅಂಥದ್ದು, ಅದ್ರ ಮಧ್ಯೆ ಸಿಗೋಂಥದ್ದು ನಮ್ಮ ತೋಟ. ಈಚೆ ನಮಗೂ ಫ್ರೀ ಆದಂಗೆ ಆಗ್ತದೆ, ಈಚೆ ತೋಟ ನೋಡಿದಾಗೂ ಆಗುತ್ತೆ ಅಂತ ಹೇಳಿ ಹಾಗೆ ಸುತ್ತ ಓಡ್ಕೊಂಡು ಬರೋಕ್ಕೆ ಅಂತ ಪಪ್ಪನ ಜೊತೆ ಹೊರಟು ಸಂಜೆ. ನೋಡಿ, ನಮ್ಮ ಮಕ್ಕಳೆಲ್ಲ ಹಿಂದೆ ಕೂತಿದ್ದಾರೆ. ಅಂದರೆ ಅಲ್ಲಿ ನಮ್ಮ ಶಿವಪ್ಪ ಅವರೆಲ್ಲ ಇರ್ತಾರಲ್ಲ, ಸೊ ಹಾಗಾಗಿ ಅವ್ರು ಇರ್ತಾರೆ ಅಂತ ಹಿಂದೆ ಬಿಟ್ಟಿರೋದು. ನಾವು ಅಷ್ಟೇ ಚಿಕ್ಕದ್ರಲ್ಲಿ ಹಿಂಗೆ ನಮ್ಮ ಶಿವಪ್ಪ ಅವ್ರ ಜೊತೆ ಹಿಂದೆ ಕೂತ್ಕೊಳಕ್ಕೆ ಇಷ್ಟಪಡ್ತಾಯಿದ್ದು. ಹಿಂದೆ ಕೂತ್ಕೊಳ್ತಿದ್ದೆ, ಯಾರು ಇಲ್ದಿದ್ದಾಗ ಅವರೆಲ್ಲ ಜನ ಇಳ್ಕೊಂಡಾಗ ಮಕ್ಕಳನ್ನ ಮುಂದೆ ಕರ್ಕೊಂಡು ಮುಂದೆ ಬಂದಿದ್ದಾರೆ. ನೋಡಿ, ಅವರೆಲ್ಲ ಇಳ್ಕೊಂಡ್ರಲ್ಲ ಅವ್ರವ್ರ ಮನೆ ಹತ್ರ, ಹಾಗಾಗಿ ಮುಂದೆ ಬಂದು ಮಕ್ಕಳು ಹಾಗೆ ಕಬ್ಬು ತಿನ್ಕೊಂಡು ತೋಟಕ್ಕೆ ಹೋಗಿ ಈಗ ಜಸ್ಟ್ ಮನೆಗೆ ಬಂದು. ಏನಿಲ್ಲ, ತುಂಬ ಹತ್ರ, 15 ನಿಮಿಷ ಆಗುತ್ತೆ. ಈಚೆ ರೋಡಿಂದ ಹೋಗಿ ಆಚೆ ರೋಡಿಂದ ಬರೋದು. ನನ್ನ ಮಗಳು ಮೆತ್ತೆ, ಜೀಪಿಗೆ ಹತ್ತಕ್ಕೆ 5 ನಿಮಿಷ ಬೇಕು, ಇಳಿಯೋಕೆ 10 ನಿಮಿಷ ಬೇಕು. ನಮ್ಮ ಚಿಕ್ಕವ ಪಟ್ ಅಂತ ಆ ಕೆಲಸ ಮಾಡಿ ಮುಗಿಸ್ತಾ ಇರುತ್ತೆ. ಅದು ಸ್ವಲ್ಪ ಚೂಟಿ. ನನ್ನ ಮಗಳು ಮೆತ್ತೆ. ನೋಡಿ, ನನ್ನ ಮಗಳು ವಿಡಿಯೋ ಮಾಡಿರೋದು. ಯಾವ ಫೋನ್ ಸಿಗಂಗಿಲ್ಲ. ನಮ್ಮ ಅಮ್ಮಂದು ಫೋನ್ ಮೆಮೊರಿ ಫುಲ್ಲಾಗಿ ಹೋಗ್ಬಿಟ್ಟಿದೆ. I got a new dog. Is coming. This is the old dog. Is my grandpa and granny's. Is like. I swear it. His name is Lucky. That name is Blackie. And this is I got a new puppy, Molly. He like to play. And he wants to play with us. See? His leaf is spray all around here. Then he like to play. Then that one. I call you another very little one. Go. He's starting like that. See that? And he's put the egg like there too. ನೋಡಿ, ನಮ್ಮ ಅಮ್ಮನ ಬಿಟ್ಟಿದ್ದಾರೆ. ಹಾಡಿಗೆ ತಿನ್ನೋಕ್ಕೋಸ್ಕರ ಹಾಡಿಗೆ ಜೋರು ಮಾಡ್ತಿರೋದು. ಸಂಜೆ ಆಗಿತ್ತಲ್ಲ, ಸೊ ಹಾಗಾಗಿ ಪಪ್ಪನೂ ಸ್ವಲ್ಪ ಫ್ರೀ ಆಗಿದ್ರು. ಹಾಗಾಗಿ ನಮ್ಮ ಪಪ್ಪ ಇವಾಗ ನಾಯಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ನಮ್ಮ ಬ್ಲಾಕಿಗೆ ಸ್ನಾನ ಆಯಿತು. ಸ್ನಾನ ಅಂದರೆ ನೋಡಿ ಯಾವ ಥರ ನಮ್ಮ ಡ್ಯಾಡಿ ಸ್ನಾನ ಮಾಡಿಸೋ ಸ್ಟೈಲ್ ನೋಡಿ. ಅಂದರೆ ಕೆಲವ್ರ ಮನೇಲಿ ಹೀಗೆ ಮಾಡಿಸ್ತಾರೆ, ಬಟ್ ಇನ್ನು ಕೆಲವರು ತುಂಬ ಮುದ್ದಾಗಿ ಸಾಕಿರ್ತಾರಲ್ಲ, ಅವ್ರುಗಳು ಇನ್ನೂ ಕ್ಲೀನಾಗಿ ಸ್ನಾನ ಮಾಡಿಸ್ತಾರೆ. ಸೋಪು ಶಾಂಪು ಎಲ್ಲ ಅದಕ್ಕೆ ಅಂತಲೇ ಇಟ್ಟು ಸ್ನಾನ ಮಾಡಿಸ್ತಾರೆ. ನಮ್ಮ ಪಪ್ಪ ಈ ಥರ ಎಲ್ಲ ಸ್ನಾನ ಎಲ್ಲ ಮಾಡಿಸೋದು ತೀರಾ ಕಡಿಮೆ. ನಮ್ಮ ಬ್ಲ್ಯಾಕ್ ಏನು ವರ್ಷಕ್ಕೆ ಒಂದು ಸರಿ ಸ್ನಾನ ಮಾಡ್ಬೋದು ಅಷ್ಟೇ, ಯಾವುದಾದ್ರೂ ಒಂದು ದೀಪಾವಳಿ ಹಬ್ಬದ ದಿನ. ಅದು ಸ್ನಾನ ಅಂದರೆ ಹಿಂಗೆ ಮೋಟ್ರ್ ಆನ್ ಮಾಡ್ಕೊಂಡು ಪೈಪ್ ಇಟ್ಟಿದ್ರೆ ಮುಗ್ದೇ ಹೋಯ್ತು ಅದ್ರ ಸ್ನಾನ ಹಾಗೆ. ಬಟ್ ಈ ಸರಿ ನೋಡಿ, ನಮ್ಮ ಲಕ್ಕಿ ಈ ಹೊಸ್ದಾಗಿ ಬಂದಿರೋದಲ್ವ, ಇವರು ನಮ್ಮ ಓನರ್ ಅವರು ಕೊಟ್ಟಿರೋದು. ತುಂಬ ಮುದ್ದಾಗಿ ಸಾಕಿದ್ರು ಈ ನಾಯಿನ. ಹಾಗಾಗಿ ಅವರು ಯಾವಾಗಲೂ ವಾರಕ್ಕೆ 2-3 ಸರಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅಂತಲೇ ಸೋಪು ಶಾಂಪು ಎಲ್ಲ ಇಟ್ಟು, ಅದಕ್ಕೆ ಅಂತಲೇ ಬೇರೆ ಬ್ಲಾಂಕೆಟ್ ಬೇರೆ ಇದೆ, ಟವಲ್ ಬೇರೆ ಎಲ್ಲ ಇತ್ತು. ಮುಖಕ್ಕೆ ನೀರು ಬೀಳ್ದಂಗೆ ಒಬ್ರು ಇಟ್ಕೊಂಡು ಸ್ನಾನ ಮಾಡಿಸ್ತಿದ್ರು. ಈಗ ಅಂತ ಅವ್ರು ಈ ವಿಡಿಯೋ ನೋಡಿಬಿಟ್ರೆ ಆದರೆ ಪಾಪ ಅವ್ರು ಮಾಡಿಸ್ತಾ ಇದ್ರಲ್ಲ, ಸೊ ಅವ್ರಿಗೆ ಸಮಾಧಾನಕ್ಕೋಸ್ಕರ ಒಂಚೂರು ಹಂಗೆ ಮೇಂಟೈನ್ ಮಾಡೋಣ ಅಂತ ಡ್ಯಾಡಿ ಮೋಟ್ರ್ ಸ್ಟಾರ್ಟ್ ಮಾಡಿ ಪೈಪ್ ಹಿಡ್ದಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಇದಕ್ಕೆ ಸ್ನಾನ ಮಾಡಿಸಿದ್ರಲ್ಲ, ಹಾಗಾಗಿ ಆ ಬ್ಲ್ಯಾಕಿಗೆ ಸ್ನಾನ ಮಾಡಿಸಿದ್ರು ಅಷ್ಟೇ. ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಓನರ್ ಅವ್ರಿಗೆ ಶಾಕ್ ಆಗುತ್ತೆ. ಅವರಿಬ್ಬರು ಇಟ್ಕೊಂಡು ಸ್ನಾನ ಮಾಡಿಸ್ತಾಯಿದ್ರು. ಆದರೆ ಮುಖಕ್ಕೆ ನೀರು ಹೋಗ್ದಾಗೆ, ಮೂಗಿಗೆಲ್ಲ ನೀರು ಹೋಗ್ದಾಗೆ ತುಂಬ ಕೇರ್ ಮಾಡಿ. ಇಲ್ಲಿ ಅದೇನಿಲ್ಲ.
ನೋಡಿ ಅದು ಎಲ್ಲಿ ಹೇಗೆ ಬೆಳೆಸ್ತೀವಿ ಹಾಗಾಗಿ ಇಲ್ಲಿ ಅಲ್ಲಿದ್ದಾಗ ಅದು ಹಾಗೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ನಮ್ಮ ಪಪ್ಪ ಸ್ವಲ್ಪ ರಫು, ನಮ್ಮ ಪಪ್ಪ ಯಾವಾಗಲೂ ಹಾಗೇ, ಅವರು ರಫ್, ಅವರು ಅಕ್ಕಪಕ್ಕದಲ್ಲಿ ಇದ್ದವ್ರನ್ನೂ ಹಾಗೆ ರಫ್ ಮಾಡೋದು ಸ್ವಲ್ಪ. ಅಂದರೆ ಕೆಲವರು ಹೇಳ್ಬೋದು ಈ ಥರ ಎಲ್ಲ ಸ್ನಾನ ಮಾಡಿಸ್ಬಾರ್ದು ಅಂತ, ಬಟ್ ನಮ್ಮ ಪಪ್ಪ ಯಾವಾಗಲೂ ಹೀಗೇ. ಎಂಥ ನಾಯಿಗಳಿದ್ದು ಗೊತ್ತಾ, ಕೆಂಡ, ಲಾರ, ರಾಣಿ, ಇನ್ನೂ ಎಂತೆಂಥ ನಾಯಿಗಳಿದ್ದು ತುಂಬ ಚೆನ್ನಾಗಿದೆ. ಅವೆಲ್ಲ ತನ್ನೊಂದು ವರ್ಷನೇ ಸರ್ವಿಸ್ ಕೊಟ್ಟಿದೆ. ಅಷ್ಟು ಚೆನ್ನಾಗಿ ನಮ್ಮ ಪಪ್ಪ ನೋಡ್ಕೊಂಡಿದ್ದಾರೆ, ಕೇರ್ ಮಾಡಿದ್ದಾರೆ. ಯಾವಾಗಲೂ ನಮ್ಮಲ್ಲಿ 2-3 ನಾಯಿಗಳಿದ್ದಿದ್ದೆ. ಒಂದು ನಾಯಿ ಇರೋದು ತೀರಾ ಕಡಿಮೆ. ಇತ್ತೀಚೆಗೆ ಸ್ವಲ್ಪ ನಮ್ಮ ಡ್ಯಾಡಿಗೆಲ್ಲ, ನಮ್ಮ ಪಪ್ಪ ಅಮ್ಮ ನಮ್ಮ ಶೋಪಿಗೆಲ್ಲ ವಯಸ್ಸಾದಂಗೆ ಸ್ವಲ್ಪ ಕೆಲಸಗಳು ಕಡಿಮೆ ಮಾಡ್ಕೊ ಬರ್ತಾ ಇದ್ದಾರೆ ಅಷ್ಟೇ, ರಿಸ್ಕ್ನೇ. ನಾಟಿ ನಾಯಿನ ನಮ್ಮ ಡ್ಯಾಡಿ ಯಾವಾಗಲೂ ಚುರುಕಾಗಿರ್ಬೇಕು ಅಷ್ಟೇ ನಮ್ಮ ಡ್ಯಾಡಿಗೆ. ಅವು ನಮ್ಮ ಜೊತೆ ನಾವು ಹೇಗಿರ್ತೀವಿ ಆಗ ಹೋಗ್ಬಿಡ್ಬೇಕು, ಆ ಥರ ಬೆಳೆಸೋದು ನಮ್ಮ ಡ್ಯಾಡಿ. ನಮ್ಮ ಪಪ್ಪ ಇದೇ ಥರ ಬೆಳೆಸಿ ಇದೇ ಥರ ಸಾಕಿ ಕೂಡ ಅವೆಲ್ಲ 10-11 ವರ್ಷ ನಮ್ಮಲ್ಲಿ ಎಲ್ಲ ನಾಯಿಗಳು ಸರ್ವಿಸ್ ಕೊಟ್ಟಿದ್ದಾವೆ. ಸ್ನಾನ ಎಲ್ಲ ಆಯಿತು ನಮ್ಮ ನಾಯಿಗಳದ್ದು. ಈಗ ಜೀಪಿಗೆ ಅಲ್ಲ ಇಲ್ಲಿ ಕಟ್ಟಿದರೆ ಮುಗಿದೈತೆ, ಅದೇ ಒಣಗಿಸ್ಕೋಬೇಕು ಬಿಸಿಲಿಗೆ. ಇನ್ನು ಸಂಜೆ ಆಯಿತು, ನಮ್ಮ ಶೋಪ್ ಹಸು ಹೊಡ್ಕೊಬರಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಮ್ಮ ಪಪ್ಪ ಅದೇನು ಹಸಿಗೆ ಬೇಕಾದ ಹಿಂಡಿ ತೌಡು ಎಲ್ಲ ನೀರಿಗೆ ನೆನೆ ಹಾಕಿ ಇಟ್ಬಿಡ್ತಾರೆ. ಒಂದೊಂದ್ಸರಿ ಪಪ್ಪ ಹೊಡ್ಕೊಬಂದಾಗ ಶೋಪಿಗೆ ಕೆಲಸ ಮಾಡ್ತಾರೆ. ಹಾಗೆ ಯಾರು ಫ್ರೀ ಆಗಿರ್ತಾರೆ ಅವಾಗ ಕೆಲಸ ಮಾಡ್ತಾ ಹೋಗ್ತಾರೆ. ನೋಡಿ ನಮ್ಮ ಚಿಕ್ಕವೇನೋ ಹೇಳ್ತಾ ಇದೆ, ಇನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದೆ ಏನು. ಕಾಫಿ ಕುಡ್ಕೊಂಡು ಬೇರೆ ಕೆಲಸಗಳು ಮಾಡ್ಕೊತಾರೆ. ನೋಡಿ ಮಕ್ಕಳು ಸಂಜೆ ಆಗ್ತಿದ್ದಾಗೆ ಮಕ್ಕಳು ಕರ್ಕೊಂಡು ವಾಕ್ ಮಾಡೋದು, ಮಕ್ಳ ಜೊತೆ ವಾಕ್ ಮಾಡೋದು. ನಮ್ಮ ಅಜ್ಜ ಇದ್ದಾಗಲೂ ಅಷ್ಟೇ, ಯಾವಾಗಲೂ ನಮ್ಮ ಅಜ್ಜನೂ ಅಷ್ಟೇ ಇಷ್ಟೇ ಡಿಸಿಪ್ಲೀನು, ಒಂಥರ ಶಿಸ್ತು ಅಂತಾರಲ್ಲ ಹಾಗೆ. ನಮ್ಮ ಡ್ಯಾಡಿ ಹಿಂಗೆ ಸಂಜೆ ಟೈಮು ಮತ್ತು ಮಕ್ಕಳಿದ್ದಾಗ ನಾವು ಕರು ಬಿಡ್ತೀವಲ್ಲ, ಹಾಗೆ ಕರು ಬಿಟ್ಟಾಗ ಒಂದು ಅರ್ಧ ಗಂಟೆ ಈ ಕರು ಆಟ ಆಡ್ಕೊಂಡು ಇಲ್ಲಿರುತ್ತೆ. ನೋಡಿ ನಾಯಿನೂ ಅದನ್ನು ಎಷ್ಟು ಚೆಂದ ಆಟ ಆಡ್ಕೊತಿದೆ. ನಮ್ಮ ಪಪ್ಪಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಯಾವುದಾದ್ರೂ ಒಂದು ಪ್ರಾಣಿ ಇರಲೇಬೇಕು ನಮ್ಮ ಡ್ಯಾಡಿಗೆ, ಬೇಕು ಅಂದರೆ ತುಂಬ ಇಷ್ಟ. ಯಾವುದಾದ್ರೂ ಒಂದಲ್ಲ ಒಂದು ಪ್ರಾಣಿ ಮನೇಲಿ ಇರಲೇಬೇಕು ನಮ್ಮ ಡ್ಯಾಡಿಗೆ. ಆದರೆ ಹಂಗಂತ ಹೇಳಿಬಿಟ್ಟು ಅದ್ರ ಮುಂದೆ ಯಾವಾಗಲೂ ಕೂತ್ಕೊಳ್ಳೋದು, ತುಂಬ ಕೇರ್ ಮಾಡೋದು ಹಾಗೆಲ್ಲ ಮಾಡಲ್ಲ ನಮ್ಮ ಡ್ಯಾಡಿ. ಬಟ್ ಇಂಡೈರೆಕ್ಟಾಗಿ ಅವಕ್ಕೆಲ್ಲ ಏನೇನು ಮಾಡಬೇಕು ಹೇಗೆ ಹಾಗೆ ಚುರುಕು ಮಾಡಿಕೊಂಡು ಕೇರ್ ಮಾಡ್ಕೊಂಡು ಇರ್ತಾರೆ ನಮ್ಮ ಡ್ಯಾಡಿ. ಏನಾದರೂ ಕಾಫಿ ಕುಡಿತಾ ಇದ್ದಾಗ ಬ್ಲ್ಯಾಕಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರೆ ಪಾಪ ಅದ್ರ ಉಣ್ಣೆ ಏನಾದರೂ ತೆಗೆದು ಮೈ ಸರೋದು ಅಷ್ಟು ಮಾಡ್ತಾರೆ. ಬಿಟ್ಟರೆ ಇನ್ನೇನು ನಮ್ಮಂಗೆ ಮೈ ಹತ್ತಿಸ್ಕೊಳ್ಳಲ್ಲ, ನಮಗೆ ಬೈತಿರ್ತಾರೆ. ಹಿಂಗೆಲ್ಲ ಮೈ ಹತ್ತಿಸ್ಕೊಂತಾರೆ, ಪುಕ್ಕ ಮಕ್ಕಳು ಮರಿ ಇರ್ತದೆ, ಕೂದಲೆಲ್ಲ ಬೀಳುತ್ತೆ, ಹಿಂಗೆಲ್ಲ ಇರಬಾರ್ದು ಪಕ್ಷಿ ಹೇಸಿಗೆ ಆಗುತ್ತೆ ಅಂತ ಬೈತಿರ್ತಾರೆ. ನಮ್ಮ ಕರು ನೋಡಿ ಅದ್ರ ಗಣೇಶ ಅಂತ, ಅದು ಹೀಗೆ ಸಂಜೆ ಟೈಮ್ ಬಿಟ್ಕೊಂಡು ಅದಕ್ಕೆ ಫ್ರೀಯಾಗಿ ಬೆಳಿಗ್ಗೆ ಮಧ್ಯಾಹ್ನ ಆಟ ಆಡೋಕೆ ಬಿಡ್ತಾರೆ. ಅದು ಆಟ ಆಡ್ಕೊಂಡು ಮತ್ತೆ ಹೋಗಿ ಕೊಟ್ಟಿಗೆಗೆ ಹೋಗ್ಬಿಡುತ್ತೆ. ನಮ್ಮ ಮನೇಲಿ ತುಂಬ ಹಂಗಂತ ಇಲಿ ಕಾಟ. ನಮ್ಮ ಡ್ಯಾಡಿಗೆ ಅದೊಂದು ಕೆಲಸ, ಸಂಜೆ ಆಗ್ತಿದ್ದಂಗೆ ಬೋನಿಗೆ ಕಾಯಿ ಸಿಗಿಸ್ಬಿಟ್ಟು ಅಲ್ಲಿ ಇಟ್ಬಿಟ್ರೆ ದಿನ ಒಂದೊಂದು ಇಲಿ ಬೀಳುತ್ತೆ. ಅದೇ ಈಗ ಈ ಥರ ಆಟಾಡ್ಸೋದು ನಾಯಿಗಳ ಜೊತೆ. ಚೀಲಿಗೆ ತುಂಬಿಟ್ಕೊಬಿಟ್ಟು ಹೊರಗಡೆ ಬಿಸಾಕ್ತಾರೆ ತುಂಬ ದೂರಕ್ಕೆ ತಗೊಂಡು ಹೋಗಿ. ಅದ್ರ ಮಧ್ಯೆ ಈಗ ನಾಯಿಗೆ ಆಟ ಆಡಿಸ್ತಾ ಇರ್ತಾರೆ. ನಮ್ಮ ಬ್ಲ್ಯಾಕ್ ಇದ್ರೆ ಸರಿ ಹಿಡಿದ್ಬಿಡುತ್ತೆ, ಸಾಯಿಸುತ್ತೆ, ತಿನ್ನಲ್ಲ ಬಟ್ ಸಾಯಿಸ್ಬಿಡುತ್ತೆ. ಇದಾದರೆ ಇನ್ನೂ ಗೊತ್ತಿಲ್ಲ, ಲಕ್ಕಿಗೆ ಇದು ವಸ್ತಲ್ವಾ, ಹಾಗಾಗಿ ನೋಡ್ತಾ ಇದೆ. ತಗೋಬ ಅಲ್ಲೇ ನಂಗೆ ಕುಡಿ ಇಲ್ಲಿ ಬಾಲ್ ಕುಡಿ ನಾಯಿಗಳನ್ನಷ್ಟೇ, ಈಗ ಒಂದು ನಾಯಿ ಕಟ್ಟಿದಾಗ ಒಂದು ನಾಯಿ ಬಿಡ್ತೀವಿ, ಇನ್ನೊಂದು ನಾಯಿ ಕಟ್ಟಿದಾಗ ಇನ್ನೊಂದು ನಾಯಿ ಬಿಡ್ತೀವಿ. ಮತ್ತು ಸಂಜೆ ಬೆಳಿಗ್ಗೆ ಹಾಕ್ತಿದ್ದಾಗೆ ನಮ್ಮ ಪಪ್ಪ ಕರು ಬಿಟ್ಕೊಳ್ತಾರೆ. ಕರು ಬಿಟ್ಟು ಈಗ ಓಡಾಡಿಸ್ಕೊಂಡು ವಾಕ್ ಮಾಡಿಕೊಂಡು ಹೀಗೆ ನಮ್ಮ ಡ್ಯಾಡಿ ದಿನಚರಿ ನಮ್ಮ ಡ್ಯಾಡಿದ್ದು. ಸುಮ್ಮನೆ ಅಂತೂ ಕೂರಲ್ಲ. ಅವರು ಆ್ಯಕ್ಟಿವ್ ಆಗಿದ್ದು ಸುತ್ತಮುತ್ತಲ ಇರೋರನ್ನೂ ಆ್ಯಕ್ಟಿವ್ ಮಾಡಿ ಬಿಟ್ಬಿಡ್ತಾರೆ. ನೋಡಿ ಬೆಳಗ್ಗೆ ನಾನು ತಿಂಡಿ ಎಲ್ಲ ಆಗಿ ಫ್ರೀಯಾಗಿ ಕೂತಿದ್ದು ಸ್ವಲ್ಪ. ಹಾಗೆಯೇ ನಮ್ಮ ಅಮ್ಮು ಆಟಾಡ್ತಾ ಇರೋದು ನೋಡಿ, ಇದು ಪೋಲಿ ಬಿದ್ದೋಗಿದೆ. ಇದಕ್ಕೆ ಮುದ್ದು ಪ್ರೀತಿ ಜಾಸ್ತಿಯಾಗಿ ಪೋಲಿ ಬಿದ್ದೋಗಿದೆ. ಹೇಳಿದ್ದು ಒಂದು ಕೇಳಲ್ಲ. ಇದು ಅಂತ ಸಣ್ಣ ಮಕ್ಕಳಂಗೆ ಆಡೋದು, ನೋಡ್ತಾ ಇದ್ರೇ ಇಸ್ಕ ಹಾಕೋಣ ಅನಿಸುತ್ತೆ. ಅಷ್ಟು ಖುಷಿಯಾಗಿದ್ದು ಮುದ್ದಾಗಿ ಮನೇಲೆಲ್ಲ ಮ್ಯಾಟು ಬಟ್ಟೆ ಎಳ್ಕೊಂಡು ಓಡಾಡುತ್ತೆ. ಈಗ ಬಾಲ್ ಬಿಸಾಕಿದ್ರೆ ಸಾಕು ಮತ್ತೆ ಹೊತ್ಕೊಂಡ್ಬರುತ್ತೆ. ಮನೇಲಿ ಅಷ್ಟು ಏನಾದರೂ ಒಂದು ಕೀಟ್ಲಿ ಒಂಚೂರು ಹೋದ್ರೆ ಸಾಕು ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅಷ್ಟು ಮುದ್ದಾಗಿ ಆಟಾಡುತ್ತೆ. ಇದಕ್ಕೆ ನಮ್ಮ ಪಪ್ಪ ಹೇಳ್ತಾ ಇರ್ತಾರೆ, ಹಿಂಗೆಲ್ಲ ನಾಯಿ ಬೆಳೆಸ್ಬಾರ್ದಪ್ಪ ಅಂತ. ಅಂದರೆ ಸಣ್ಣ ಮಕ್ಕಳು ನೋಡಿ, ಇಬ್ಬರು ಮನೇಲಿ ಸಣ್ಣ ಮಕ್ಕಳುಗಳು ಸ್ವಲ್ಪ ಜೋರು ಇರ್ತಾರೆ. ಹಾಗೆ ನಮ್ಮನೇಲಿ ಇದು ಪುಟಾಣಿ ಇದೆಯಲ್ಲ, ಸಿಕ್ಕಾಬಟ್ಟೆ ಕೀಟ್ಲಿ, ಸಿಕ್ಕಾಬಟ್ಟೆ ಜೋರು, ಮುದ್ದಾಗಿ ಆಡ್ಕೊಂಡು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತಾರಲ್ಲ ಹಂಗೆ ಆಡ್ತದೆ. ತುಂಬ ಮುದ್ದು ಬಂಗಾರಿ ಇದು. ಓಕೆ,
ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.